ನಮಸ್ತೆ ಮಕ್ಕಳೇ, 5ನೇ ತರಗತಿಯ 3ನೇ ಪಾಠ ಪಾಲು ಮಾಡುವುದು ಎಂಬ ಪಾಠ ಭಾಗದ 4ನೇ ಭಾಗವನ್ನು ನೋಡೋಣ. ಕಳೆದ ತರಗತಿಯಲ್ಲಿ ನೀಡಿದ ಎಲ್ಲ ಮನೆ ಕೆಲಸಗಳನ್ನು ಮಾಡಿದ್ದೀರಾ? ಮಾಡಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಿರಬಹುದು. ಕಳೆದ ತರಗತಿಯಲ್ಲಿ ನಾನೊಂದು ರಸಪ್ರಶ್ನೆಯನ್ನು ನೀಡಿದ್ದೆ, ನೆನಪಿದೆಯೇ ನಿಮಗೆ? ಏನದು? ನಾವು ನಮ್ಮಷ್ಟೇ, ನಮ್ಮ ಅರ್ಧ, ಅರ್ಧದ ಅರ್ಧ ಜೊತೆಗೆ ನೀನು ಸೇರಿದರೆ ಒಟ್ಟು 100 ಜನ ಆಗ್ತೇವೆ. ಈ ಲೆಕ್ಕವನ್ನು ಮಾಡುವಾಗ ನಾವು ಸ್ವಲ್ಪ ಚಿಂತಿಸಬೇಕಾಗ್ತದೆ ಅಲ್ವಾ? ಚಿಂತಿಸಿದ್ದೀರಲ್ವಾ? ಉತ್ತರ ಮಾಡಿ ತಯಾರಾಗಿ ನಿಂತಿದ್ದೀರಿ. ಹೇಳ್ಬೋದಾ? ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಒಮ್ಮೆ ನೋಡಿ. 36 ಕೂಡಿಸು 36, ನಾವು ನಮ್ಮಷ್ಟೇ. ನಮ್ಮ ಅರ್ಧ, 36ರ ಅರ್ಧ ಕೂಡಿಸು 18, ಅರ್ಧದ ಅರ್ಧ 18ರ ಅರ್ಧ 9 ಮತ್ತು ನೀನು ಪ್ಲಸ್ 1 ಸೇರಿದರೆ ಒಟ್ಟು 100. ಸಿಕ್ಕಿದಲ್ವಾ? ವೆರಿ ಗುಡ್. ಇವತ್ತು ಅದೇ ರೀತಿ ಒಂದು ಮೋಜಿನ ಗಣಿತ. ಇದೊಂದು ಮ್ಯಾಜಿಕ್ ಟ್ರಿಕ್, ಅಂದರೆ ಯುಕ್ತಿ. ನಾನು ಹೇಳಿದಂತೆ ನೀವು ಮಾಡಬೇಕು. ಕೊನೆಗೆ ನಿಮಗೆ ಬರುವ ಉತ್ತರ 1 ಆಗಿರಬೇಕು. ಹಾಗಿದ್ರೆ ನೀವು ಮಾಡಿದ ರೀತಿ ಸರಿಯಾಗಿದೆ ಎಂದು ಅರ್ಥ. ತಯಾರಾಗಿದ್ದೀರಾ? ಹೇಳೋದನ್ನು ಕೇಳಿ. ಯಾವುದೇ ಸಂಖ್ಯೆಯನ್ನು ಬರಿಬಹುದು, ಆದರೆ ನಮಗೆ ಸುಲಭ ಆಗುವುದಕ್ಕೋಸ್ಕರ 1ರಿಂದ 100ರ ಒಳಗಿನ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ಬರ್ದ್ರಾ? ಬರೆದ ಸಂಖ್ಯೆಗೆ 3 ಕೂಡಿಸಿ. ಆಯ್ತಾ? ಈಗ ಬಂದ ಉತ್ತರಕ್ಕೆ 2ರಿಂದ ಗುಣಿಸಿ. ಗುಣಿಸಿದ್ರ ಉತ್ತರ ಸಿಕ್ಕಿತಲ್ಲ? ಅದರಿಂದ 4 ಕಳೆಯಿರಿ. ಈಗ ಬಂದ ಉತ್ತರವನ್ನು 2ರಿಂದ ಭಾಗಿಸಿ, ಅಂದರೆ ಸರಿ ಅರ್ಧ ಮಾಡಿ. ಈಗೊಂದು ಉತ್ತರ ಸಿಕ್ಕಿತಾ? ಈ ಉತ್ತರದಿಂದ ನೀವು ಮೊದಲು ಊಹಿಸಿದ ಅಥವಾ ಬರೆದ ಸಂಖ್ಯೆ ಇದೆ ಅಲ್ವಾ, ಆ ಸಂಖ್ಯೆಯನ್ನು ಕಳೆಯಿರಿ. ಉತ್ತರ 1 ಆಗಿದೆಯಾ? ಹಾಗಿದ್ರೆ ನೀವು ಮಾಡಿದ್ದು ಸರಿ. ಇಷ್ಟ ಆಯ್ತಾ? ಕಳೆದ ತರಗತಿಯಲ್ಲಿ ಒಂದು ಕ್ಯಾಲೆಂಡರ್ ಲೆಕ್ಕವನ್ನು ನೀಡಿ ಆ ಕ್ಯಾಲೆಂಡರ್ ಲೆಕ್ಕದಲ್ಲಿ ಕೊಟ್ಟಿರುವಂತಹ ವಿಷಯವನ್ನು
ಓದಿ ಅರ್ಥ ಮಾಡಿಕೊಂಡು ಸಿಕ್ಕಿದ ಉತ್ತರಕ್ಕೂ ಮೊದಲಿನ ಸಂಖ್ಯೆಗೂ ಇರುವ ಸಂಬಂಧವೇನು ಎಂಬ ಪ್ರಶ್ನೆಯನ್ನು ಕೇಳಿದ್ದೆವು. ಅರ್ಥ ಆಗಿದಾ? ಮಾಡಿದ್ದೀರಾ? ಕ್ಯಾಲೆಂಡರ್ನಲ್ಲಿರುವಂತಹ ಹತ್ತಿರದ 4 ಕೋಣೆಗಳಲ್ಲಿರುವ ಸಂಖ್ಯೆಗಳನ್ನು ನಾವು ನೋಡಿದೆವು. 5, 6, 12, 13 ಎಂಬ ಸಂಖ್ಯೆ ಆಗಿತ್ತದು. ಇವುಗಳ ಮೊತ್ತವನ್ನು ಕಂಡು ಹಿಡಿದಿದ್ದೀರಾ? ಎಷ್ಟು ಸಿಕ್ಕಿದೆ? 36 ಅಲ್ವಾ? 36 ಭಾಗಿಸು ಎಷ್ಟಿಂದ ಭಾಗಿಸ್ಲಿಕ್ಕೆ ಹೇಳಿದ್ದು? 4ರಿಂದ. 4 ಎಷ್ಟು? 36. 4 9 36. 9 ಉತ್ತರ ಸಿಕ್ಕಿದಲ್ವಾ? ಈ 9 ಎಂಬ ಉತ್ತರವು ಮೊದಲನ ಸಂಖ್ಯೆ ಯಾವುದಾಗಿತ್ತು? 5. ಅವುಗಳ ಪರಸ್ಪರ ಸಂಬಂಧವೇನು ಎಂಬುದನ್ನು ನಾವು ತಿಳ್ಕೊಳ್ಬೇಕಾದ್ದು. ಮೊದಲನ ಸಂಖ್ಯೆ 5, ಬಂದ ಉತ್ತರ 9. ಬೇರೊಂದು ಉದಾಹರಣೆ ಮಾಡಿ ನೋಡಿದಾಗ ಮಾತ್ರವೇ ನಮಗೆ ಈ ಸಂಬಂಧವನ್ನು ಕಂಡುಹಿಡಿಯಲಿಕ್ಕೆ ಸುಲಭ. ಇನ್ನೊಂದು ಲೆಕ್ಕವನ್ನು ಮಾಡಿ ನೋಡುವ. ಯಾವ ಸಂಖ್ಯೆ ತಗೊಳ್ಳುವ? ನೋಡಿ, 7, 8, 14, 15. ಇದನ್ನು ಮೊತ್ತವನ್ನು ಕಂಡುಹಿಡಿಬಹುದು. ಇದನ್ನು ಕಂಡುಹಿಡಿಯಲಿಕ್ಕೆ ಒಂದು ಸುಲಭ ದಾರಿ ಇದೆ. ಏನದು? ನಾವಿದನ್ನು ಇನ್ನೊಂದು ರೀತಿಯಲ್ಲಿ ಬರೆದು ನೋಡುವ. ಒಂದು ಕೋಣೆಯೊಳಗೆ ನಾವು ಈ ಸಂಖ್ಯೆಗಳನ್ನು ಬರೆದು ನೋಡುವ. 7, ಮುಂದಿನ ಸಂಖ್ಯೆ ಯಾವುದು? 8. ಅಂದರೆ 7 ಕೂಡಿಸು 1. ಕೆಳಗಿನ ಸಂಖ್ಯೆಯೋ ಕ್ಯಾಲೆಂಡರ್ ಸಂಖ್ಯೆ ಆದ ಕಾರಣ 7ಕ್ಕೆ 7 ಸೇರಿಸುವಾಗ 14, 14ಕ್ಕೆ 1 ಸೇರಿಸಿದರೆ 15. ಈ ರೀತಿಯಾಗಿ ಬರಿಬಹುದು. ನೋಡಿ, ಈಗ 4 ಕೋಣೆಗಳಲ್ಲೂ 7 ಬಂದಿದೆ ಅಲ್ವಾ? 7 4 ಸಲ ಆಯಿತು. ಮತ್ತೆ ನೀವು ಕೂಡಿಸಿದ ಸಂಖ್ಯೆಯನ್ನೆಲ್ಲವನ್ನು ಕೂಡಿಸಿ ನೋಡಿ, ಎಷ್ಟು ಸಿಕ್ಕಿತು? 16 ಸಿಕ್ಕಿತಾ? 7 4 ಸಲ ಆಗುವಾಗ ಎಷ್ಟಾಯಿತು? 7 4 28 ಅಲ್ವಾ? 28 ಕೂಡಿಸು ಎಷ್ಟು? 16. ಒಟ್ಟೆಷ್ಟು? 44. ಯಾವುದರಿಂದ ಭಾಗಿಸಬೇಕು? 4ರಿಂದ. ಅಲ್ಲಿರೋದು 4 ಸಂಖ್ಯೆಗಳು. 4ರಿಂದ ಭಾಗಿಸಿ. 4 11 44. ಆಗ ಉತ್ತರ 11 ಸಿಕ್ಕಿತ್ತು. ಮೊದಲನ ಸಂಖ್ಯೆ 7. ಏನು ಗೊತ್ತಾಯ್ತು ನಿಮಗೆ? ಅದರ ಮೊದಲು ಮಾಡಿದ ಲೆಕ್ಕ ನೋಡಿ, 5 ಮತ್ತು 9, 7, 11. ಏನು ಅವುಗಳ ವ್ಯತ್ಯಾಸ ಎಷ್ಟು ಹೇಳಿ? 4 ಅಲ್ವಾ? ಹಾಗಿದ್ರೆ ಈ ಸಂಬಂಧವನ್ನು ನಾವು ಹೇಗೆ ಬರಿಬಹುದು? ಈ ಕ್ಯಾಲೆಂಡರ್ನಲ್ಲಿರುವಂತಹ ಹತ್ತಿರವಿರುವಂತಹ 4 ಸಂಖ್ಯೆಗಳನ್ನು ಕೂಡಿಸಿ 4ರಿಂದ ಭಾಗಿಸಿದಾಗ ಬರುವ ಉತ್ತರವು ಏನಾಗಿದೆ? ಮೊದಲಿನ ಸಂಖ್ಯೆಗೆ 4 ಕೂಡಿಸಿದುದಾಗಿದೆ ಅಲ್ವಾ? ಇದೇ ರೀತಿ ಬೇರೆ ಕ್ಯಾಲೆಂಡರ್ನ ಲೆಕ್ಕಗಳನ್ನು ನೀವು ಮಾಡಿ ನೋಡಿ. ಪಾಠ ಪುಸ್ತಕದ 37ನೇ ಪುಟದ ಪುಸ್ತಕ ವಿತರಣೆ ಎಂಬ ಚಟುವಟಿಕೆಯನ್ನು ನೋಡೋಣ. ಎಲ್ಲರೂ ಪುಸ್ತಕ ತೆರೆಯಿರಿ. ಓದುವುದನ್ನು ಸರಿಯಾಗಿ ಕೇಳಿಕೊಳ್ಳಿ. 5 ತರಗತಿಗಳಿಗೆ ವಿತರಿಸುವುದಕ್ಕಾಗಿ 735 ನೋಟು ಪುಸ್ತಕಗಳು ಶಾಲೆಗೆ ತಲುಪಿವೆ. ಇವುಗಳನ್ನು 5 ತರಗತಿಗಳಿಗೂ ಸಮಾನವಾಗಿ ಹಂಚಲು ತೀರ್ಮಾನಿಸಲಾಯಿತು. ಪ್ರತಿ ತರಗತಿಗೂ ಎಷ್ಟು ನೋಟು ಪುಸ್ತಕಗಳು ಸಿಗಬಹುದು? 735 ನೋಟು ಪುಸ್ತಕಗಳು ಹಲವು ಕಟ್ಟಗಳಾಗಿ ಸಿಕ್ಕಿರುವುದಾಗಿದೆ. 100 ಪುಸ್ತಕಗಳಿರುವ 7 ಕಟ್ಟ, 10 ಪುಸ್ತಕಗಳಿರುವ 3 ಕಟ್ಟ ಮತ್ತು ಬಿಡಿಯಾಗಿರುವ 5 ಪುಸ್ತಕಗಳು. ಪ್ರಶ್ನೆ ಅರ್ಥ ಆಯ್ತಾ? ಈ ಕಟ್ಟಗಳನ್ನು ನಾವು 5 ತರಗತಿಗಳಿಗೆ ಸಮಾನವಾಗಿ ಹಂಚಬೇಕು. ಹೇಗೆ ಹಂಚಬಹುದು ನೋಡಿ. 100ರ 7 ಕಟ್ಟಗಳಿವೆ. ನಾವು ಮೊದಲು ಏನು ಮಾಡೋಣ? 100ರ ಕಟ್ಟಗಳನ್ನು ಹಂಚಬಹುದಲ್ಲ? ಹೇಗೆ ಹಂಚಬಹುದು? 5 ತರಗತಿಗಳಿಗೆ ಸಮಾನವಾಗಿ ಹಂಚುವುದು. ಆವಾಗ 100ರ ಎಷ್ಟು ಕಟ್ಟಗಳು ಮುಗಿಯಿತು? 100ರ 5 ಕಟ್ಟಗಳು ಮುಗಿಯಿತು.
ಬಾಕಿ ಎಷ್ಟು ಕಟ್ಟಗಳಿವೆ? ಹೌದು, 2 ಕಟ್ಟಗಳಿವೆ. ಅಂದರೆ 200 ಪುಸ್ತಕಗಳಿವೆ. 200 ಪುಸ್ತಕಗಳನ್ನು ಸಮಾನವಾಗಿ ನಾವು ಹಂಚಬೇಕು ಅಲ್ವಾ? ಅಲ್ಲಿ ಇನ್ನು ಏನಿದೆ? 30 ಪುಸ್ತಕಗಳಿವೆ, 10ರ ಕಟ್ಟಗಳಿವೆ. ಅದನ್ನು ಇದಕ್ಕೆ ಸೇರಿಸುವ. ಒಟ್ಟು 230 ಪುಸ್ತಕಗಳಾಯಿತು. ಅಂದರೆ 10ರ 23 ಕಟ್ಟಗಳಾಯಿತು. ಈ 10ರ 23 ಕಟ್ಟಗಳನ್ನು ನಾವು ಸಮಾನವಾಗಿ ಹಂಚೋಣ. 5 ತರಗತಿಗಳಿಗೆ ಹಂಚುವಾಗ ಯಾವ ರೀತಿಯಲ್ಲಿ ಹಂಚಬಹುದು? ಹೌದು, 200 ಹಂಚಿ ನೋಡೋಣ. 5 ತರಗತಿಗಳಿಗೆ ಎಷ್ಟು ಸಿಗ್ಬೋದು? 40ರಂತೆ ಸಿಗ್ಬೋದಲ್ವಾ? 40, 40, 40ರಂತೆ ಸಿಗುವಾಗ 200 ಪುಸ್ತಕಗಳು ಮುಗಿಯಿತು. ಇನ್ನೂ ಬಾಕಿ 30 ಪುಸ್ತಕಗಳಿವೆ. ಈ 100ರ 2 ಕಟ್ಟಗಳನ್ನು ಬಿಚ್ಚಿದಾಗ ಅವುಗಳಲ್ಲಿ 10ರಂತೆ 10 ಕಟ್ಟಗಳನ್ನು ನೋಡಬಹುದು. 10ರಂತೆ 10 ಕಟ್ಟಗಳಿವೆ, ಅಂದರೆ 100 ಪುಸ್ತಕಗಳು. ಆಗ 200 ಪುಸ್ತಕದಲ್ಲೋ 20 ಕಟ್ಟಗಳಾಯಿತು ಅಲ್ವಾ? 10ರ 20 ಕಟ್ಟಗಳಾಯಿತು. ಮತ್ತೆ 3 ಕಟ್ಟಗಳು 10ರದ್ದು ಬೇರೆ ತಂದಿಟ್ಟಿದ್ದಾರೆ. ಆಗ ಒಟ್ಟೆಷ್ಟಾಯಿತು? 23 ಕಟ್ಟಗಳಾಯಿತು. 23 ಕಟ್ಟಗಳನ್ನು ಹೇಗೆ ಹಂಚಬಹುದು? ಪ್ರತಿಯೊಂದು ತರಗತಿಗೆ 4ರಂತೆ ಹಂಚಬಹುದಲ್ವಾ? 4 ಕಟ್ಟಗಳಂತೆ ಪ್ರತಿಯೊಂದು ತರಗತಿಗೆ ಹಂಚಿದಾಗ ಅಲ್ಲಿ ಎಷ್ಟು ಉಳಿಯಿತು ಹೇಳಿ? ಎಷ್ಟು ಮುಗಿಯಿತು? 20 ಕಟ್ಟಗಳು ಮುಗಿಯಿತು. ಮತ್ತೆ 3 ಕಟ್ಟಗಳು ಬಾಕಿ ಇಲ್ವಾ? 5 ತರಗತಿಗಳಿಗೆ ಹಂಚುವಾಗ ಈ 3 ಕಟ್ಟಗಳು ಮತ್ತೆ ಬಿಡಿಯಾಗಿರುವ 5 ಪುಸ್ತಕಗಳು ಇವೆ. ಅವುಗಳನ್ನು ಒಟ್ಟು ಸೇರಿಸಿ ಹಂಚಬೇಕು. 10ರ 3 ಕಟ್ಟಗಳು ಬಾಕಿ ಇದೆ ಅಂದರೆ 30 ಪುಸ್ತಕಗಳು ಮತ್ತು 5 ಪುಸ್ತಕಗಳು, ಒಟ್ಟು 35 ಪುಸ್ತಕಗಳು ಬಾಕಿ ಇವೆ. 35 ಪುಸ್ತಕಗಳನ್ನು 5 ತರಗತಿಗಳಿಗೆ ಹಂಚುವಾಗ ಪ್ರತಿಯೊಂದು ತರಗತಿಗೆ ಎಷ್ಟು ಸಿಗ್ಬೋದು? ನಿಮಗೆ ಗೊತ್ತು, 7ರಂತೆ ಸಿಗ್ಬೋದು ಅಲ್ವಾ? ಒಂದು 100ರ ಕಟ್ಟ ಸಿಕ್ಕಿತು, ಮತ್ತೆ 10ಗಳ ಕಟ್ಟಗಳು ಸಿಕ್ಕಿದವು, ಬಿಡಿಯಾಗಿರುವ 7 ಪುಸ್ತಕಗಳು ಸಿಕ್ಕಿದವು. ಒಟ್ಟು ಎಷ್ಟು ಪುಸ್ತಕಗಳಾಯ್ತಾಗಿದ್ರೆ ಹೇಳಿ? ಒಮ್ಮೆ ಒಂದು ಕಟ್ಟ 100ರದ್ದು, ಮತ್ತೆ 10ರ ಕಟ್ಟ 4 ಬಿಡಿಯಾಗಿರುವ 7 ಪುಸ್ತಕಗಳು, 147 ಪುಸ್ತಕಗಳು ಮಕ್ಕಳಿಗೆ ದೊರೆತವು ಅಲ್ವಾ? ಈಗ ಅರ್ಥ ಆಯ್ತಾ ಹೇಗೆ ಅಂತ? ಇದನ್ನು ನಾವು ಈ ರೀತಿ ಬರೆಯಬಹುದು. 100ರ ಕಟ್ಟಗಳು ನಾವು ಎಷ್ಟು ಕೊಟ್ಟಿದ್ದೇವೆ? 5. ಆವಾಗ ಎಷ್ಟಾಯಿತು? 500 ಪುಸ್ತಕಗಳು ಮುಗಿಯಿತು. 10ರ ಕಟ್ಟಗಳನ್ನು ಎಷ್ಟು ಕೊಟ್ಟಿದ್ದೇವೆ? 20 ಅಲ್ವಾ? 200 ಆಯಿತು. 700 ಪುಸ್ತಕಗಳಾಯ್ತಾ? ಬಿಡಿಯಾಗಿರುವ 35 ಪುಸ್ತಕಗಳನ್ನು ನಾವು ಕೊಟ್ಟಿದ್ದೇವೆ. ಎಷ್ಟಾಯಿತು ಒಟ್ಟು? 735 ಪುಸ್ತಕಗಳಾಯಿತು. ಇದನ್ನು ಕ್ರಿಯೆಗಳ ಮೂಲಕ ಹೇಗೆ ಸಂಕ್ಷೇಪಿಸಿ ಬರೆಯಬಹುದು ಎಂಬುದನ್ನು ನಾವೀಗ ನೋಡೋಣ. ಇಲ್ಲಿ ನೋಡಿ, ಏಳ್ನೂರ 35 ಪುಸ್ತಕಗಳನ್ನು 5 ತರಗತಿಗಳಿಗೆ ಸಮಾನವಾಗಿ ಹಂಚುವುದು. ಇದರಲ್ಲಿ 7 100ಗಳಿವೆ, 3 10ಗಳಿವೆ, 5 1ಗಳಿವೆ ಅಲ್ವಾ? ನೋಡೋಣ ನಾವು. ನಾನು ನಿಮಗೆ ಅರ್ಥ ಆಗಲಿಕ್ಕೆ ಬೇಕಾಗಿ ಈ ರೀತಿ ಗೆರೆ ಹಾಕಿ ತೋರಿಸ್ತೇನೆ. ಇದು 100ಗಳು, 10ಗಳು, 1ಗಳು. ನಾವಾಗ ಹೇಳಿದ ಹಾಗೆ 100ರ ಎಷ್ಟು ಕಟ್ಟೆಗಳನ್ನು ನಾವು ನೀಡಿದ್ದೇವೆ ಪ್ರತಿಯೊಂದು ತರಗತಿಗೆ?
ಒಂದೊಂದು ಕಟ್ಟಗಳನ್ನು ನೀಡಿದ್ದೇವೆ. ಒಂದು ತರಗತಿಗೆ ಒಂದು ಕಟ್ಟದಂತೆ 5 ತರಗತಿಗಳಿಗೆ ನೀಡಿದ್ದೇವೆ ಅಲ್ವಾ. ಒಂದು ಕಟ್ಟದಂತೆ 5 ತರಗತಿಗಳಿಗೆ ನಾವು ನೀಡುವಾಗ 500 ಪುಸ್ತಕಗಳು ಮುಗಿಯಿತು. 100ಗಳಲ್ವಾ, 500ಗಳಲ್ವಾ, 500 ಪುಸ್ತಕಗಳು ಮುಗಿಯಿತು. ಬಾಕಿ ಎಷ್ಟು ಅಂತ ಹೇಳೋದನ್ನ ನಾವೇನು ಮಾಡಬೇಕು? 700ರಿಂದ 500 ಕಳೀತೇವೆ. ಕಳೆದು ನೋಡುವ. 700ರಿಂದ 500 ಕಳೆಯುವುದು, ಅಥವಾ 7ರಿಂದ 5 ಕಳೆದ್ರೆ 2. ಇನ್ನು ಬಾಕಿ ಎಷ್ಟಿದೆ ನೋಡಿ ಇಲ್ಲಿ? 3 10ಗಳು ಅಲ್ವಾ. 10ಗಳ 3 ಕಟ್ಟಗಳಿವೆ. ಅದೇ ರೀತಿ ಇಲ್ಲಿ 200 ಬಾಕಿ ಇದೆ. ನಾವು ಈ 3 10ಗಳನ್ನು ಕೆಳಗೆ ತಕೊಂಡು ಬರುವ. ಇವಾಗ ಎಷ್ಟಾಯ್ತು? 100ರ 2 ಕಟ್ಟಗಳು, 200, 10ರ 3 ಕಟ್ಟಗಳು, 30. ಒಟ್ಟು 230 ಕಟ್ಟಗಳಾಯಿತು. ಅವುಗಳನ್ನು ನಾವು 5 ತರಗತಿಗಳಿಗೆ ಸಮಾನವಾಗಿ ಹಂಚುವಾಗ ಎಷ್ಟು ಬಂದಿದೆ ಒಬ್ಬೊಬ್ಬರಿಗೆ? ಹೌದು, ಎಷ್ಟು? 10ರ ಕಟ್ಟಗಳಲ್ವಾ. 10ರ ಕಟ್ಟಗಳನ್ನು ನಾವು ಹಂಚಿದ್ದೇವೆ. 5 ತರಗತಿಗಳಿಗೆ 230 ಪುಸ್ತಕಗಳನ್ನು ಹಂಚುವಾಗ ಎಷ್ಟು ಬರ್ಬೋದು ಒಬ್ಬೊಬ್ಬರಿಗೆ? ಇಲ್ಲೊಂದು 100ರ ಕಟ್ಟಾಯಿತು. ಇನ್ನು 40 ಪುಸ್ತಕಗಳಂತೆ 5 ತರಗತಿಗಳಿಗೆ 4 10ಗಳು. 40 ಅಂದರೆ 4 10ಗಳು. ಎಷ್ಟಾಯಿತು? 20. 5 4 20 ಅಂದರೆ 200 ಪುಸ್ತಕಗಳು. 230 ಪುಸ್ತಕಗಳಲ್ಲಿ 200 ಪುಸ್ತಕಗಳು ಹಂಚಿ ಆಯಿತು. ಇನ್ನು ಇದನ್ನು ಕಳೆಯೋಣ. 3 ಅಂದರೆ 10ಗಳ 3 ಕಟ್ಟ ಅಂದರೆ 30 ಪುಸ್ತಕಗಳು. ಬಿಡಿ ಪುಸ್ತಕಗಳು 5, ಅದನ್ನು ಕೆಳಗೆ ತರುವ. ಒಟ್ಟು 35 ಪುಸ್ತಕಗಳಾಯಿತು. ಇವುಗಳನ್ನು 5 ತರಗತಿಗಳಿಗೆ ಸಮಾನವಾಗಿ ಹಂಚುವಾಗ ಪ್ರತಿಯೊಂದು ತರಗತಿಗೆ ಸಿಗುವ ನೋಟು ಪುಸ್ತಕಗಳೆಷ್ಟು? 7ರಂತೆ ಅಲ್ವಾ. 7 35 ಪುಸ್ತಕಗಳು ಮುಗಿಯಿತು. ಹಾಗಿದ್ರೆ ಪ್ರತಿಯೊಂದು ತರಗತಿಗೆ ಸಿಗುವಂಥ ನೋಟು ಪುಸ್ತಕಗಳೆಷ್ಟು? 147. ನಾವು ಸಂಕ್ಷೇಪಿಸಿ ಬರೆಯುವಾಗ 1ಗಳು 10ಗಳು 100ಗಳನ್ನು ಹೇಗೆ ನಾವು ಭಾಗಿಸಬಹುದು ಎಂಬುದನ್ನು ನೀವಿಲ್ಲಿ ಕಾಣಬಹುದು. ಇದನ್ನು ನಾವು ಇನ್ನೂ ಸುಲಭವಾಗಿ ಬರೆಯುವಾಗ ಹೇಗೆ ಬರಿಬಹುದು ನೋಡಿಲಿ. ಭಾಗಿಸು 5. ನಾವಿಲ್ಲಿ ಮಾಡಬೇಕಾದ ಇಷ್ಟೇ. ನಾವು ಮೊದಲು ಅತಿ ದೊಡ್ಡ ಸಂಖ್ಯೆಯಿಂದ ಆರಂಭಿಸಬೇಕು. ಇಲ್ಲಿಂದ 700. 5 ಎಷ್ಟಲಿ 7 ಎಂಬುದನ್ನು ಮೊದಲು ನೋಡಬೇಕು. 7ರಲ್ಲಿ ಎಷ್ಟು 5ಗಳಿವೆ? ಎಷ್ಟು? 1 ಅಲ್ವಾ. 5 1 5. ಸರಿಯಾಗಿ ನೋಡಿ, ಗಮನವಿಟ್ಟು. ಇನ್ನು 7ರಿಂದ 5 ಕಳೆಯುವುದು ಎಷ್ಟಾಯಿತು? 2. 2 5ರಿಂದ ಭಾಗಿಸಲ್ಪಡುವುದಿಲ್ಲ. ಆದ ಕಾರಣ ನಾವು ಈ 3 ಕೆಳಗೆ ತಕೊಂಡು ಬರುವ. ನೋಡಿ 3. ಸ್ಥಾನ ಬೆಲೆಗೆ ಅನುಸಾರವಾಗಿಯೇ ಬರಿಬೇಕು. 23ರಲ್ಲಿ ಎಷ್ಟು 5ಗಳಿವೆ? ಹೌದು, 4 5ಗಳಿವೆ. 4 5 20. 5 4 20. ಬರ್ದ ರೀತಿ ನೋಡಿಕೊಳ್ಳಿ. 5 1 5, 5 4 20. ಇನ್ನು ಇದನ್ನು ಕಳೆಯೋಣ. 3ರಿಂದ 0 ಕಳೆದ್ರೆ 3, 2ರಿಂದ 2 ಕಳೆದ್ರೆ 0. ಇನ್ನು ಯಾವುದನ್ನು ತಗೊಂಡು ಬರಬೇಕು? 5 ಕೊನೆಗೆ ತಗೊಂಡು ಬರುವ. 35 ಆಯಿತು. 5 ಎಷ್ಟು? 35. ವೆರಿ ಗುಡ್. 5 7 35. ನಾವು ಸರಳವಾಗಿ ಈ ರೀತಿಯಾಗಿ ನಾವು ಭಾಗಾಕಾರ ಕ್ರಿಯೆಯನ್ನು ಮಾಡಬಹುದು. ಇದನ್ನು ಉದ್ದ ಭಾಗಾಕಾರ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಇನ್ನೊಂದೆರಡು ಲೆಕ್ಕಗಳನ್ನು ಮಾಡುವಾಗ ನಿಮಗೆ ಸರಿಯಾಗಿ ಅರ್ಥ ಆಗಬಹುದು. ಇನ್ನೊಂದು ಪ್ರಶ್ನೆಯನ್ನು ಓದ್ತೇನೆ, ಅದನ್ನು ಮಾಡಿ ನೋಡೋಣ. ಪ್ರಶ್ನೆಯನ್ನು ನೋಡಿಕೊಳ್ಳಿ, ಓದಿ ಅರ್ಥ ಮಾಡಿಕೊಳ್ಳಿ. ಚೌಕಾಕಾರದಲ್ಲಿರುವ ಒಂದು ತೋಟದ ಸುತ್ತಳತೆ 884 ಮೀಟರ್ ಆಗಿದೆ.
ತೋಟದ ಒಂದು ಬದಿಯ ಉದ್ದ ಎಷ್ಟು? ಪ್ರಶ್ನೆಯನ್ನು ನೋಡಿದ್ರಾ? ಆ ತೋಟ ಯಾವ ಆಕೃತಿಯಲ್ಲಿದೆ? ಚೌಕಾಕಾರದಲ್ಲಲ್ವಾ? ಆ ತೋಟದ ಸುತ್ತಳತೆಯನ್ನು ನೀಡಿದ್ದಾರೆ 884 ಮೀಟರ್. ಹಾಗಾದರೆ ತೋಟದ ಒಂದು ಬದಿಯ ಉದ್ದ ಎಷ್ಟು ಎಂಬುದಾಗಿದೆ ಸಮಸ್ಯೆ. ಚೌಕಾಕಾರ ಎಂಬುವಾಗ ನಿಮಗೆ ಗೊತ್ತು, 4 ಬದಿಗಳ ಅಳತೆಗಳು ಸಮಾನ. ಹಾಗಾದರೆ ನಾವು 884 ಏನು ಮಾಡಬೇಕು? 4ರಿಂದ ಭಾಗಿಸಬೇಕು. ತೋಟದ ಸುತ್ತಳತೆ ನೀಡಿ ಒಂದು ಬದಿಯ ಉದ್ದವನ್ನು ಕಂಡುಹಿಡಿಯುವ. ಹೇಗೆ ವಿಶ್ಲೇಷಣೆ ಮಾಡಬಹುದು ಹೇಳಿ ನೋಡೋಣ. ಚೌಕಾಕಾರದಲ್ಲಿರುವ ತೋಟದ ಸುತ್ತಳತೆ ಎಷ್ಟು? 884 ಮೀಟರ್. ಕಂಡುಹಿಡಬೇಕಾದ್ದೇನು? ಹಾಗಾದರೆ ಅದರ ಒಂದು ಬದಿಯ ಉದ್ದ ಎಷ್ಟು ಎಂಬುದನ್ನು ಕಂಡುಹಿಡಬೇಕಾದ್ದು. ಹೇಗೆ ಪಾಲು ಮಾಡೋದು? ಸರಿ, 884 ಭಾಗಿಸು ಎಷ್ಟು ಬದಿಗಳು? 4 ಬದಿಗಳು. ಆದ್ದರಿಂದ 4 ಪಾಲು ಮಾಡಬೇಕು. 4ರಿಂದ ಭಾಗಿಸೋಣ. ಆಗ ಹೇಳಿದ ರೀತಿಯಲ್ಲೇ ಸುಲಭ ರೀತಿಯನ್ನು ನೋಡಬೇಕು ನಾವು. ಮೊದಲು ದೊಡ್ಡ ಸಂಖ್ಯೆಯನ್ನು ನೋಡಿ, 800 ಅಲ್ವಾ? ಹಾಗಿದ್ರೆ 8 ಭಾಗಿಸಬೇಕು. 8ರಲ್ಲಿ ಎಷ್ಟು 4ಗಳಿವೆ? 4 2 8. ಸರಿಯಾ? 8ರಿಂದ 8 ಕಳೆದ್ರೆ 0. ಇನ್ನು 8 ಕೆಳಗೆ ತರಬೇಕು ಅಲ್ವಾ? 8. ಪುನಃ 4 2 8 0. ಈ 4 ಕೆಳಗೆ ತರುವ. 4 1 4 0. ನೋಡಿ, 221 ಮೀಟರ್ ಆಗಿದೆ ಆ ತೋಟದ ಒಂದು ಬದಿಯ ಉದ್ದ. ಅರ್ಥ ಆಯ್ತಾ? ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜೇಮ್ಸ್ ತನ್ನ ಮನೆಗೆ 2 ರೀತಿಯ ತಲಾ 5 CFL ಬಲ್ಬುಗಳನ್ನು ಖರೀದಿಸಿದನು. ಕಡಿಮೆ ಬೆಲೆಯ ಒಂದು ಬಲ್ಬಿಗೆ 85 ರೂಪಾಯಿ ಬೆಲೆಯಾಗಿದೆ. ಒಟ್ಟು 1000 ರೂಪಾಯಿ ಆಗಿದೆ. ಹೆಚ್ಚು ಬೆಲೆ ಇರುವ ಒಂದು ಬಲ್ಬಿಗೆ ಬೆಲೆ ಎಷ್ಟಾಗಿರಬಹುದು? ಪ್ರಶ್ನೆ ಅರ್ಥ ಆಯ್ತಾ? 2 ರೀತಿಯ CFL ಬಲ್ಬುಗಳಿವೆ. ಒಂದು ಕಡಿಮೆ ಬೆಲೆಯದ್ದು, ಇನ್ನೊಂದು ಹೆಚ್ಚು ಬೆಲೆಯದ್ದು. ತಲಾ 5ರಂತೆ 5 ಬಲ್ಬುಗಳ ಬೆಲೆ 85 ರೂಪಾಯಿಗಳಂತೆ. ಇನ್ನು 5 ಬಲ್ಬುಗಳ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ. ಅಂಗಡಿಯವನಿಗೆ ಅವನು 1000 ರೂಪಾಯಿಯನ್ನು ನೀಡಿದನು. ಸರಿ ಆಯಿತು. ಹಾಗಾದರೆ ಹೆಚ್ಚು ಬೆಲೆ ಇರುವ ಒಂದು ಬಲ್ಬಿನ ಬೆಲೆ ಎಷ್ಟು? 2 ರೀತಿಯ CFL ಬಲ್ಬುಗಳಿರುವಾಗ ಅತಿ ಕಡಿಮೆ ಬೆಲೆ ಅಂದರೆ ಯಾವುದು? 85 ರೂಪಾಯಿ. ಅಂತಹ 5 ಬಲ್ಬುಗಳು. ಹಾಗಾದರೆ ಕಡಿಮೆ ಬೆಲೆಯ ಒಂದು CFL ಬಲ್ಬಿನ ಬೆಲೆ ಎಷ್ಟು? 85 ರೂಪಾಯಿ. ಹಾಗಾದ್ರೆ ಇನ್ನೇನು ಕಂಡುಹಿಡಿಬೇಕಾದ್ದು? 5 ಬಲ್ಬುಗಳ ಒಟ್ಟು ಬೆಲೆ. ಏನು ಮಾಡಬೇಕು? ಒಂದು ಬಲ್ಬಿನ ಬೆಲೆ 85 ರೂಪಾಯಿ. 5 ಬಲ್ಬುಗಳ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕಾದ್ರೆ ನಾವು ಗುಣಿಸಬೇಕು. 85 ಗುಣಿಸು 5. 5 5 25. 2 ಉಳೀತು. 5 8 40. 2 42. ಎಷ್ಟು ರೂಪಾಯಿ ಆಯಿತು? 425 ರೂಪಾಯಿ ಆಯಿತು. ₹1000 ರೂಪಾಯಿಯಿಂದ 425 ರೂಪಾಯಿ
5 ಬಲ್ಬುಗಳಿಗೆ ಹೋಯಿತು. ಬಾಕಿ ಎಷ್ಟು ಹಣ ಉಳಿಯಿತು? ಬಾಕಿ ಉಳಿದ ಹಣ ಏನ್ ಮಾಡೋಣ? 1000 ರೂಪಾಯಿಯಿಂದ 425 ರೂಪಾಯಿಯನ್ನು ಕಳೆಯುವುದು. ಇಲ್ಲಿ 0 ಇರುವ ಕಾರಣ ನಾವೇನ್ ಮಾಡಬೇಕು? ಇಲ್ಲಿಯೂ 0, ಇಲ್ಲಿಯೂ 0. ಆದ ಕಾರಣ ಈ 1000ದಿಂದ ಒಂದು 100ಗಳನ್ನು ಇಲ್ಲಿಗೆ ತರಬೇಕು, ಆ 100ರಿಂದ ಒಂದು 10ಅನ್ನು ಇಲ್ಲಿಗೆ ತರಬೇಕು, 10ರಿಂದ 1ಅನ್ನು ಇಲ್ಲಿಗೆ ತಂದಾಗ ಎಷ್ಟಾಯ್ತು? ಇಲ್ಲಿ 10 ಆಯ್ತಲ್ವಾ? 10ರಿಂದ 5ಅನ್ನು ಕಳೆದಾಗ 5. ಈ 10ಗಳಿಂದ 1ಅನ್ನು ಇಲ್ಲಿ ಕೊಂಡೋದ ಕಾರಣ ಇಲ್ಲಿ ಎಷ್ಟು ಉಳಿಯಿತು? 9. 9ರಿಂದ 2 ಹೋದ್ರೆ ಎಷ್ಟು? 7. ಇಲ್ಲಿಂದಲ್ವ ನಾವು ಆ ಕಡೆ ಕೊಂಡೋದ್ದು? ಇಲ್ಲಿಂದ ನಾವು ಆ ಕಡೆ ಕೊಂಡೋದ ಕಾರಣ ಇಲ್ಲಿ ಉಳಿಯುವುದೆಷ್ಟು? 9 ಅಲ್ವಾ? 9ರಿಂದ 4 ಹೋದ್ರೆ ಎಷ್ಟು? 5. ಬಾಕಿ 575 ರೂಪಾಯಿ ಉಳಿಯಿತು. ಹಾಗಾದರೆ ಹೆಚ್ಚು ಬೆಲೆ ಇರುವ 5 ಬಲ್ಬುಗಳ ಒಟ್ಟು ಬೆಲೆ ಅಲ್ವಾ ಇದು? 575 ರೂಪಾಯಿ. ಹಾಗಾದ್ರೆ ಒಂದು ಬಲ್ಬಿನ ಬೆಲೆ ಎಷ್ಟು? ಆದ್ದರಿಂದ ಒಂದು ಬಲ್ಬಿನ ಬೆಲೆ ಏನ್ ಮಾಡಬೇಕು? 575 5 ಪಾಲು. 575 ಭಾಗಿಸು 5. 5 ಒಂದ್ಲಿ 5, 0. ಇನ್ನು 7ಅನ್ನು ಕೆಳಗೆ ತರುವ. 5 ಒಂದ್ಲಿ 5, 7ರಿಂದ 5 ಹೋದ್ರೆ 2. ಪುನಃ 5ಅನ್ನು ನಾವು ಕೆಳಗೆ ತರಬೇಕು. 5 5ಲಿ 25. ಹಾಗಾದ್ರೆ ಒಂದು ಬಲ್ಬಿನ ಬೆಲೆ ಎಷ್ಟು? 115 ರೂಪಾಯಿ. ಶಾಲಾ ಮಕ್ಕಳಿಗಿರುವ ಹಾಲು ವಿತರಣೆಯಲ್ಲಿ ಒಂದು ಮಗುವಿಗೆ 150 ಮಿಲಿ ಲೀಟರ್ ಹಾಲು ಬೇಕಾಗುವುದು. 20 ಮಕ್ಕಳಿಗೆ ಕೊಡುವುದಕ್ಕಾಗಿ ಎಷ್ಟು ಲೀಟರ್ ಹಾಲು ಬೇಕಾಗುವುದು? ಒಂದು ಶಾಲೆಯಲ್ಲಿ ಒಂದು ದಿವಸಕ್ಕೆ 54 ಲೀಟರ್ ಹಾಲು ಬೇಕು. ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ಹಾಲು ಕೊಡುತ್ತಾರೆ? ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಳ್ಳಿ, ವಿಶ್ಲೇಷಣೆ ಮಾಡಿ ನೋಡೋಣ. ಒಂದು ಮಗುವಿಗೆ ಬೇಕಾದ ಹಾಲು ಎಷ್ಟು? ಬೇಕಾದ ಹಾಲು ಎಷ್ಟು? 150 ಮಿಲಿ ಲೀಟರ್. ಮುಂದೇನು ಕೇಳಿದ್ದಾರೆ? 20 ಮಕ್ಕಳಿಗೆ ಎಷ್ಟು ಹಾಲು ಬೇಕಾಗಬಹುದು? 20 ಮಕ್ಕಳಿಗೆ ಬೇಕಾದ ಹಾಲು. ಒಂದು ಮಗುವಿಗೆ 150 ಮಿಲಿ ಲೀಟರ್ ಹಾಲು. 20 ಮಕ್ಕಳಿಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? 150 ಗುಣಿಸು 20. ಸುಲಭದಲ್ಲಿ ಹೇಗೆ ಗುಣಿಸಬಹುದು? ಸಂಖ್ಯೆಯ 1ನೇ ಸ್ಥಾನದಲ್ಲಿರೋ 0ಯನ್ನು, ಈ ಸಂಖ್ಯೆಯ 1ನೇ ಸ್ಥಾನದಲ್ಲಿರೋ 0ಯನ್ನು ನಾವೀಗ ನೋಡುವುದು ಬೇಡ. 2 15 ಎಷ್ಟು? 15 2 ಸಲ ಆದ್ರೆ 30 ಅಲ್ವಾ? ಹಾಗಿದ್ರೆ 30 ಬರೆದು ಏನ್ ಮಾಡ್ಬೇಕು? ನಾವು 2 ಸೊನ್ನೆಗಳನ್ನು ಇಲ್ಲಿ ಸೇರಿಸಿದ್ರೆ ಆಯ್ತು. ಸುಲಭ ವಿಧಾನ. ಕೆಲವೊಂದ ಲೆಕ್ಕಗಳನ್ನು ಮಾಡುವಾಗ ನಾವು ಸುಲಭ ವಿಧಾನವನ್ನು ಅನುಸರಿಸಬೇಕು. ಇವಾಗ ಎಷ್ಟಾಯ್ತು? 3000 ಮಿಲಿ ಲೀಟರ್ ಹಾಲಾಯ್ತು. ಇಲ್ಲಿ ಕೇಳಿದ್ದೇನಂತ ಹೇಳಿದ್ರೆ ಮಿಲಿ ಲೀಟರ್ ಅಲ್ಲ, ಎಷ್ಟು ಲೀಟರ್ ಹಾಲು ಅಂತ ಕೇಳಿದ್ದಾರೆ. 3000 ಮಿಲಿ ಲೀಟರ್ ಅಂದ್ರೆ ಎಷ್ಟು ಲೀಟರ್?
ಒಂದು ಲೀಟರಿಗೆ ಎಷ್ಟು ಮಿಲ್ಲಿ ಲೀಟರ್? 1 ಲೀಟರ್ ಅಂದರೆ 1000 ಮಿಲ್ಲಿ ಲೀಟರ್. ಹಾಗಾದ್ರೆ 3000 ಮಿಲ್ಲಿ ಲೀಟರ್ ಅಂದ್ರೆ ಎಷ್ಟಾಯ್ತು? ಸರಿ, ವೆರಿ ಗುಡ್. ಎಷ್ಟಾಯ್ತು? 3000 ಮಿಲ್ಲಿ ಲೀಟರ್ ಅಂದ್ರೆ 3 ಲೀಟರ್ ಆಯ್ತು. ಅಂದ್ರೆ ನಾವೆಷ್ಟು ಅಂತ ಬರಿಬಹುದು ಈಗ? 3000 ಮಿಲ್ಲಿ ಲೀಟರ್ ಅಂದ್ರೆ 3 ಲೀಟರ್ ಹಾಲು. ಒಂದು ಶಾಲೆಯಲ್ಲಿ ಒಂದು ದಿವಸಕ್ಕೆ 54 ಲೀಟರ್ ಹಾಲು ಬೇಕಾಗುವುದು. ಒಂದು ದಿವಸಕ್ಕೆ ಬೇಕಾದ ಹಾಲು ಹಾಲು 54 ಲೀಟರ್. ಪ್ರಶ್ನೆ ಏನು? ಹಾಗಾದರೆ ಆ ಶಾಲೆಯಲ್ಲಿರುವ ಮಕ್ಕಳ ಸಂಖ್ಯೆ ಎಷ್ಟು? ಮಕ್ಕಳ ಸಂಖ್ಯೆಯನ್ನು ನಾವೀಗ ಕಂಡುಹಿಡಿಬೇಕು. ಹಾಗಾದರೆ ಆ ಶಾಲೆಯಲ್ಲಿರುವ ಮಕ್ಕಳ ಸಂಖ್ಯೆ ಹೇಗೆ ಕಂಡುಹಿಡಿಯುವುದು? ನಿಮಗೆ ಗೊತ್ತು, ಒಂದು ಮಗುವಿಗೆ 150 ಮಿಲಿ ಲೀಟರ್ ಹಾಲು ಬೇಕು. ಹಾಗಿದ್ರೆ 54 ಲೀಟರ್ ಅನ್ನು ಎಷ್ಟು ಜನರಿಗೆ ಹಂಚಬಹುದು ಎಂದು ನೋಡಬೇಕಿದ್ರೆ ಲೀಟರಲ್ಲಿ ಸಾಧ್ಯ ಇಲ್ಲ ಅಲ್ವಾ? ಮಿಲಿ ಲೀಟರ್ಗೆ ಪರಿವರ್ತಿಸಬೇಕು. 54 ಲೀಟರ್ ಅಂದ್ರೆ ಎಷ್ಟು ಮಿಲಿ ಲೀಟರ್ ಹೇಳಿ? 1 ಲೀಟರ್ ಅಂದ್ರೆ 1000 ಮಿಲಿ ಲೀಟರ್. ಹಾಗಾದ್ರೆ 54 ಲೀಟರ್ ಅಂದ್ರೆ ಎಷ್ಟಿಂದ ಗುಣಿಸ್ಬೇಕು? 1000ದಿಂದ ಗುಣಿಸ್ಬೇಕು. ಸಮ 54,000 ಮಿಲಿ ಲೀಟರ್ ಹಾಲು. ಈ 54,000 ಮಿಲಿ ಲೀಟರ್ ಅನ್ನು ನಾವು ಸಮಾನವಾಗಿ ಹಂಚಿ ನೋಡಬೇಕು. ಎಷ್ಟರ ಹಾಗೆ? 150 ಮಿಲಿ ಲೀಟರ್ನಂತೆ ಪ್ರತಿಯೊಂದು ಮಗುವಿಗೆ ಹಂಚಬೇಕು. ಹಂಚಿದಾಗ ಮಾತ್ರವೇ ನಮಗೆ ಆ ಶಾಲೆಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಲು ಸಾಧ್ಯ. ಹಾಗಾದರೆ ಆ ಶಾಲೆಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಬೇಕಿದ್ರೆ ಏನು ಮಾಡಬೇಕು? 54,000 ಭಾಗಿಸು 150. ಇಲ್ಲಿ ನಮಗೆ ಸುಲಭ ವಿಧಾನವನ್ನು ಅನುಸರಿಸಬಹುದು. ಹೇಗೆ ನೋಡಿ, ಈ ಸಂಖ್ಯೆಯ ಒಂದುಗಳ ಸ್ಥಾನದಲ್ಲಿ 0 ಇದೆ, ಈ ಸಂಖ್ಯೆಯ ಒಂದುಗಳ ಸ್ಥಾನದಲ್ಲಿ 0 ಇದೆ. ಈ 2 ಸೊನ್ನೆಯನ್ನು ನಾವು ಬಿಡಬಹುದು. ಈಗ 5,400 ಭಾಗಿಸು 15 ಮಾಡಬಹುದು. 5,400 ಭಾಗಿಸು 15. 5 ಎಂಬುದು 15ರಿಂದ ಭಾಗಿಸಲ್ಪಡುವುದಿಲ್ಲ. ಆದ ಕಾರಣ ನಾವೇನು ಮಾಡಬೇಕು? ಈ 2 ಸಂಖ್ಯೆಗಳನ್ನು ತಗೊಳ್ಬೇಕು. 54. 15 54ರಲ್ಲಿ ಎಷ್ಟಿದೆ? 15 ಒಂದು ಸಲ, 15 2 ಸಲ ಆಗುವಾಗ 30 ಆಯಿತು, 3 ಸಲ ಆಗುವಾಗ 45 ಆಯಿತು. ಹಾಗಿದ್ರೆ ಎಷ್ಟಿದೆ? 3 ಸಲ 45. 4ರಿಂದ 5 ಕಳೀಲಿಕ್ಕೆ ಆಗೋದಿಲ್ಲ. ಏನು ಮಾಡೋಣ? ಇಲ್ಲಿಂದ ಒಂದು ಇಲ್ಲಿಗೆ ತಗೊಂಡು ಬರೋಣ ಅಲ್ವಾ? 14ರಿಂದ 5 ಕಳೆದ್ರೆ 9. ಇನ್ನು 0 ನಾವು ಕೆಳಗೆ ತರುವ. 90ರಲ್ಲಿ ಎಷ್ಟು 15ಗಳಿವೆ? 15 2 ಸಲ ಆಗುವಾಗ 30. ಅದೇ ರೀತಿ 4 ಸಲ ಆದರೆ ಎಷ್ಟು? 60 ಆಯ್ತಾ? 30 30 60 ಆಯಿತು. 6 ಸಲ ಆದರೆ 30 ಸೇರಿಸಿ 90 ಆಯ್ತಲ್ವಾ? ವೆರಿ ಗುಡ್. 6 ಸಲ 90. ಇನ್ನು ನೋಡಿ, ಇಲ್ಲೊಂದು 0 ಬಾಕಿ ಇದೆ ಅಲ್ವಾ? ಆ 0ನು ನಾವು ಏನು ಮಾಡ್ಬೋದು? ಕಳೆದಾಗ 0, ಈ 0ನು ಕೆಳಗೆ ತಂದಾಗ ಆ 0ನು ಮೇಲಕ್ಕೂ ಹಾಕಬೇಕು. 360. ಮಕ್ಕಳ ಸಂಖ್ಯೆ ಎಷ್ಟು? 360 ಮಕ್ಕಳಿದ್ದಾರೆ. ಅರ್ಥ ಆಯ್ತಲ್ವಾ? ಪಾಠ ಪುಸ್ತಕದ 40ನೇ ಪುಟದಲ್ಲಿರುವಂತಹ 3 ಲೆಕ್ಕಗಳು ನೀವು ಮನೆಯಲ್ಲೇ ಸ್ವತಃ ಪ್ರಯತ್ನಪಟ್ಟು ಮಾಡಬೇಕು.
38ನೇ ಪುಟದ ಒಂದು ಕ್ಯಾಲೆಂಡರ್ ಲೆಕ್ಕ ಇದೆ. ಆ ಕ್ಯಾಲೆಂಡರ್ನಲ್ಲಿ 9 ಕೋಣೆಗಳಿವೆ. ಆ 9 ಕೋಣೆಗಳನ್ನು ಉಪಯೋಗಿಸಿಕೊಂಡು ಮಾಡಿದಂತಹ ಒಂದು ಕ್ಯಾಲೆಂಡರ್ ಲೆಕ್ಕ. ಆ ಸಂಖ್ಯೆಗಳನ್ನು ಕೂಡಿಸಿದಾಗ ಸಿಗುವ ಮೊತ್ತವನ್ನು 9ರಿಂದ ಭಾಗಿಸಿದಾಗ ಸಿಗುವ ಸಂಖ್ಯೆ ಮತ್ತು ಚೌಕದ ಮಧ್ಯದ ಸಂಖ್ಯೆಗಿರುವ ಸಂಬಂಧವೇನು? ಬಹಳ ಸುಲಭ. ನೀವು ಒಂದೆರಡು ಚಟುವಟಿಕೆಗಳನ್ನು ಮಾಡಿ ನೋಡಿ, ಆವಾಗ ನಿಮಗೆ ಅದರ ಸಂಬಂಧವನ್ನು ಖಂಡಿತವಾಗಿ ಕಂಡುಹಿಡಿಯಲು ನಿಮಗೆ ಸಾಧ್ಯವಿದೆ. ಅದೇ ರೀತಿ 39ನೇ ಪುಟದ ಮಾಂತ್ರಿಕ ಚೌಕ ಎಂಬ ಚಟುವಟಿಕೆಯನ್ನು ಮಾಡಿ ನೋಡಿ. ಇಂದಿಗೆ ನಮ್ಮ ಗಣಿತದ ಪಾಠವನ್ನು ಕೊನೆಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.